ಮತ್ತೊಂದು ಕಡೆ ದೆಹಲಿ ಅಂಗಳದಲ್ಲಿ ಕುರ್ಚಿ ಕಾಳಗದ ಕ್ಲೈಮ್ಯಾಕ್ಸ್ ಬಹಳ ಜೋರಾಗಿ ನಡೀತಾ ಇದ್ದಂಗೆ ಕಂಡು ಬರ್ತಾ ಇದೆ. ಹೈಕಮಾಂಡ್ ಜೊತೆ ಎಲ್ಲವನ್ನೂ ಕೂಡ ಚರ್ಚಿಸಿದ್ದೀನಿ. ಬಹಿರಂಗವಾಗಿ ಯಾವ ವಿಚಾರವನ್ನು ನಾನು ಚರ್ಚೆ ಮಾಡಲ್ಲ ಅಂತ ನವದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿದ್ದೀವಿ, ನಾವು ರಾಜಕಾರಣ ಮಾಡ್ತೀವಿ. ದೆಹಲಿಯಲ್ಲಿ ಮತ್ತೊಮ್ಮೆ ಈ ವಿಚಾರವನ್ನ ಡಿಕೆ ಶಿವಕುಮಾರ್ ಪುನರುಚ್ಚರಿಸಿದ್ದಾರೆ. ಸಿಎಂ ಹಾಗೆ ನಾನು ಯಾವಾಗ್ಲೂ ಹೇಳಿದ್ದೀವಿ, ಪಕ್ಷದ ವರಿಷ್ಠರು ಹೇಳದಂತೆ ನಾವು ನಡೀತೀವಿ ಅಂತ. ಪಕ್ಷಕ್ಕಾಗಿ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತಾನು ಮತ್ತೆ ಈ ವಿಚಾರಗಳನ್ನ ಪುನರುಚ್ಚರಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಖಂಡಿತ ನಾನು ಡೆಲ್ಲಿಗೆ ಬಂದ್ಮೇಲೆ ನಾನು ಎಲ್ಲರನ್ನೂ ಭೇಟಿ ಮಾಡಲೇಬೇಕಲ್ಲ. ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದ್ದೀನಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದ್ದೀನಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನೂ ಭೇಟಿ ಮಾಡಿದ್ದೀನಿ, ವೇಣುಗೋಪಾಲ್ನೂ ಭೇಟಿ ಮಾಡಿದ್ದೀನಿ, ಸುರ್ಜೇವಾಲಾನೂ ಭೇಟಿ ಮಾಡಿದ್ದೀನಿ, ಜಯಚಂದ್ರನ್ನು ಭೇಟಿ ಮಾಡಿದ್ದೀನಿ. ಎಲ್ಲರೂ ಸಂಘರ್ಷದ ಸಂದರ್ಭ, ಹಂಗಾಗಿ ಈಗ ಭೇಟಿ ಆಗೋದು ಬಹಳ ಇದ್ರಲ್ಲಿ ಮಹತ್ವಪಡಿದೆ. ನೀವು ಅದಕ್ಕೆ ಹೊಸ ರೂಪಗಳು ಕಟ್ತಾ ಇದ್ದೀರಿ, ಬೇರೆಯವ್ರು ಕೊಡ್ತಾ ಇದಾರೆ. ನನಗೆ ಅದೇನಿಲ್ಲ. ನಮ್ಮ ಲೀಡರ್ಸ್ ನಾವು ಬಂದಿರೋದೇ, ನಾವು ರಾಜಕಾರಣದಲ್ಲಿ ಇದ್ದೀವಿ, ನಾವು ರಾಜಕಾರಣ ಮಾಡ್ಲೇಬೇಕು. ನಾವು ನನಗೆ ಯಾವತ್ತೂ ಯಶಸ್ಸು ಬಂದಿದೆ. ಸ್ವಲ್ಪ ಶ್ರಮ ಇರ್ತದೆ, ಫಲ ಸಿಗ್ತದೆ ಅಷ್ಟೇ. ಈಗ ನೋಡಪ್ಪ, ನಾವು ರಾಜಕಾರಣಿಗಳು ರಾಜಕಾರಣದ ಬಗ್ಗೆ ಚರ್ಚೆ ಮಾಡೋದು ಯಾರು ಮಾಡದೇ ಇರ್ತಾರ? ಎಲ್ಲರೂ ಮಾಡೇ ಮಾಡ್ತಾರೆ. ಬಟ್ ನಾನು ಮಾಧ್ಯಮದಲ್ಲಿ ನಾನು ಯಾವ ವಿಚಾರನೂ ಚರ್ಚೆ ಮಾಡೋಕೆ ಹೋಗುದಿಲ್ಲ. ಇನ್ನು ರಾಜ್ಯ ಕಾಂಗ್ರೆಸ್ ಕುರ್ಚಿ ಕಾದಾಟದ ಕ್ಲೈಮ್ಯಾಕ್ಸ್ ದೆಹಲಿಯಲ್ಲಿ ಬಹಳ ಜೋರಾಗಿ ನಡೀತಾ ಇದೆ. ನಾಯಕತ್ವದ ಹಕ್ಕನ್ನ ಡಿಕೆ ಶಿವಕುಮಾರ್ ಮಂಡಿಸಿದಾರಾ ಅನ್ನೋದು ಇಲ್ಲಿ ಸಹಜವಾಗಿ ಕುತೂಹಲ ಮೂಡಿಸ್ತಾ ಇರುವಂತಹ ಸಂಗತಿ. ನೇರವಾಗಿ ಸುಪ್ರೀಂ ನಾಯಕರುಗಳ ಜೊತೆಗೆ ಡಿಕೆ ಶಿವಕುಮಾರ್ ಇವತ್ತು ಮಾತನಾಡಿದ್ದಾರೆ. ಸುಮಾರು 30 ನಿಮಿಷಗಳ ಕಾಲ ಹೈಕಮಾಂಡ್ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ದೆಹಲಿಯ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಈ ಹೈ ವೋಲ್ಟೇಜ್ ಸಭೆ ನಡೆದಿದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯ ಜೊತೆಗೆ ಡಿಕೆ ಶಿವಕುಮಾರ್ ಮಾತುಕತೆಯನ್ನು ನಡೆಸಿದ್ದಾರೆ. ರಾಜ್ಯದ ವಿದ್ಯಮಾನಗಳು ಜೊತೆಗೆ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಇಚ್ಛೆ ಏನಾದರೂ ಇದ್ದರೆ ಆ ವಿಚಾರವನ್ನು ಕೂಡ ಇವತ್ತು ಹಕ್ಕನ್ನು ಪ್ರತಿಪಾದಿಸಿರ್ಬೋದು. ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಮೊದಲಿಗೆ ಮಾತುಕತೆಯನ್ನು ಮಾಡಿದ್ದಾರೆ. ಬಳಿಕ ರಾಹುಲ್ ಹಾಗೆ ಸೋನಿಯಾ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. 10 ಜನಪಥ್ನಲ್ಲಿರುವಂಥ ಸೋನಿಯಾ ಗಾಂಧಿ ಅವರ ನಿವಾಸಕ್ಕೆ ಹೋಗಿ ಭೇಟಿ ಮಾಡಿದ್ದಾರೆ. ಆಮೇಲೆ ಹೈಕಮಾಂಡ್ ಜೊತೆ ಏನ್ ಚರ್ಚೆ ಆಯ್ತು ಅನ್ನುವಂಥ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಚರ್ಚೆಯ ಗುಟ್ಟನ್ನ ಡಿಕೆ ಶಿವಕುಮಾರ್ ಬಿಟ್ಕೊಡ್ತಾ ಇಲ್ಲ. ಹಿಂದೆಯಿಂದನೂ ಕೂಡ ಅಷ್ಟೇ, ಅವರೇನು ಬಹಳ ಈ ಸೀಕ್ರೆಸಿಗಳನ್ನೆಲ್ಲ ಬಿಟ್ಕೊಡುವಂಥವ್ರಲ್ಲ, ಅದು ನೇರವಾಗಿ ಹೇಳುವಂಥವ್ರಲ್ಲ. ಮಾರ್ಮಿಕವಾದಂಥ ಮಾತುಗಳು, ಮತ್ತೊಂದು ರಾಜಕಾರಣದಲ್ಲಿ ನಾವು ಹೇಗೆ ಗಮನಿಸ್ತೀವಿ ಅದೇ ರೀತಿಯಾದಂಥ ಪಟ್ಟುಗಳು ಡಿಕೆ ಶಿವಕುಮಾರ್ ಅವರು. ನಾನು ಏನೇನು ಮಾತನಾಡಬೇಕೋ ಮಾತನಾಡಿದ್ದೀವಿ, ಎಲ್ಲವನ್ನೂ ನಾನು ಹೇಳೋಕೆ ಆಗೋದಿಲ್ಲ. ನಾನು ದೆಹಲಿಗೆ ಬಂದಿರೋದೇ ರಾಜಕೀಯ ಮಾಡೋದಕ್ಕೆ, ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ನಾನು ಒಳಗಡೆ ಏನು ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋದು ತಯಾರಿಲ್ಲ. ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನು ಮಾತಾಡಬೇಕು ಮಾತಾಡಿದ್ದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲಾ ವಿಚಾರಗಳನ್ನ ಮಾತಾಡಿದ್ದೀನಿ. ಏನ್ ಬೇಕೋ ಮಾತಾಡಿದ್ದೀನಿ. ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳಕ್ಕೆ ಅಂತ. ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ ನಾವು. ಏನೇನ್ ಬೇಕೋ ನಾವು ಮಾತಾಡಿದೀವಿ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ನಾನು